ಪ್ರತಿಧ್ವನಿ ನ್ಯೂಸ್ನೊಂದಿಗೆ ಶಾಸಕ ಬೇಳೂರು ಕೃಷ್ಣಮೂರ್ತಿ ಅವರಿದ್ದಾರೆ. ಅವ್ರನ್ನ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ನಿನ್ನೆ ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಇವತ್ತಿನ ನಡೆ ಏನು ಅನ್ನೋಂಥದ್ದು, ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನು ಕೂಡ ನೀವು ಸ್ಪಷ್ಟಪಡಿಸಿದ್ರಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀರಾ? KPCC ಆಫೀಸಿಗೆ ಏನೋ ಹೋಗ್ತಿದ್ದೀರಾ? ರಾಜೀನಾಮೆ ಕೊಡೋಗಿ ಏನೋ ಮುಂದಾಗ್ತಿದ್ದೀರಾ? ಏನು ಹೇಳ್ತೀರಾ? ಖಂಡಿತ ನೋಡಿ, 3 ಬಾರಿ ಶಾಸಕನಾಗಿ ಹಿಂದಿನ ಸಾರಿ ಹೇಳಿದರು, 2ನೇ ಟೈಮಲ್ಲಿ ನಿಮಗೆಲ್ಲ ಅಧಿಕಾರವನ್ನು ಕೊಡ್ತೀವಿ ಅಂತ ಹೇಳಿದರು. ಕೊಡಲಿಲ್ಲ, ನೋವಾಯಿತು. ನಿನ್ನ ಭಾಳ ಬೇಸರಾಗಿ ಎಲ್ಲ ದುಃಖದಲ್ಲಿದ್ದಂಥ ಸಂದರ್ಭ. ಕಾರ್ಯಕರ್ತರು ಎಲ್ಲರೂ ಬೇಸರಾಗಿ ಹೋಗಿದ್ದಾರೆ. ಆದರೆ ನೋವಿತ್ತು. ಆ ನೋವಲ್ಲಿ ತೀರ್ಮಾನ ಮಾಡಿದ್ದೀವಿ, ನಮಗೆ ಇಷ್ಟೆಲ್ಲ ಇದ್ದರೂ ಸಹ ಒಬ್ಬ ವ್ಯಕ್ತಿಗಳಿಗೆ ಒಬ್ಬ ಸಾಮಾನ್ಯ ಕುಟುಂಬದ ಬಂದಂಥ ವ್ಯಕ್ತಿಗಳಿಗೆ ಇನ್ನು ಅಧಿಕಾರ ಸಿಗಲ್ಲ ಅಂತ ಹೇಳಿದ್ರೆ ಬಹುಶಃ ಬಲಾಢ್ಯರಿಗೆ ಸಿಗುವ ಸಂದರ್ಭ ಇತ್ತು. ಅದಕ್ಕಾಗಿ ರಾಜೀನಾಮೆ ನಿರ್ಧಾರ ಮಾಡಿದ್ವಿ ನಾವೆಲ್ಲ. ಬೇಳೂರು ಕೃಷ್ಣಮೂರ್ತಿಯವರು ಯಾವಾಗಲೂ ಕೂಡ ಹೈಕಮಾಂಡ್ಗೆ ಹೋಗಿ ಲಾಬಿ ಮಾಡುವಂಥ ವ್ಯಕ್ತಿ ಅಲ್ಲ. DK ಶಿವಕುಮಾರ್ ಅವ್ರು ಬರ್ತಾ ಇದ್ರಿ, ಮಾತನಾಡಿಸ್ತಾ ಇದ್ರಿ. ಆದರೆ ಒಂದು ಆಸೆ ಆಕಾಂಕ್ಷೆಗಳು ಕೂಡ ಇಟ್ಕೊಂಡಿದ್ರಿ ನೀವು. ಕೊನೆ ಕ್ಷಣದಲ್ಲಿ ಕೈ ತಪ್ಪು ಹೋಯ್ತಂತ ಡೆಲ್ಲಿಗೆ ಹೋಗಿದ್ದೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದೆ, ಎಲ್ಲರನ್ನೂ ಭೇಟಿ ಮಾಡಿ ಬಂದಿದ್ದೇನೆ ಒಂದು ಸರಿ. ಹೆಚ್ಚಾಗಿ ನಮ್ಮ DK ಶಿವಕುಮಾರ್ ಸಾಹೇಬರನ್ನೇ ಮಾಡಿದ್ದೆ. ಭಾಳ ಚೆನ್ನಾಗಿತ್ತು. ಲಾಸ್ಟ್ ಕೊನೆ ಹಂತದಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಹಾಗಾಗಿ ನಾನು ಬೇಜಾರು ಮಾಡ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಕಾಲ್ ಮಾಡಿ ಮಾತಾಡಿದ್ದಾರೆ, ಯಾವುದೇ ಆ ಥರದೊಂದು ನಿರ್ಧಾರ ತೆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಪಕ್ಷಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟಾರೆ ಅವರು. ನಾವು ಯಾವತ್ತೂ ಪಕ್ಷ ಗೊಂದಲ ಮಾಡಿಲ್ಲ, ಯಾವುದೇ ಇದು ಮಾಡಿಲ್ಲ. 3 ವರ್ಷ ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳಿಗೋಸ್ಕರ ಮುಂದಿನ ಗುರಿ ಅವರು 28 ಕಾಂಗ್ರೆಸ್ ಬರುವಂಥ ಏನಿದೆ, ಅದಕ್ಕೆ ನಾವು ಗೊಂದಲ ಸೃಷ್ಟಿ ಆಗಬಾರ್ದು. ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಪರವಾಗಿ ಇವತ್ತು ನಾನು ರಾಜೀನಾಮೆ ಹಿಂತಗೊಂಡು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ. ಅಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅಸಮಾಧಾನ ಇರುವಂಥ ಶಾಸಕರು ಯಾರೇ ಇದ್ರೂ ರಾಜೀನಾಮೆ ಕೊಟ್ಟರೆ ಕ್ಷಣಾರ್ಧದಲ್ಲಿ ನಾನು ತೆಗೆದುಕೊಳ್ತೀನಿ ಅಂತೇಳಿ. ಹಾಗಾಗಿ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ರೆ ಹೇಗೆ? ಆ ಥರ ನನಗೇನಿಲ್ಲ. ಆ ಥರ ಏನಾದ್ರು ಮತ್ತೆ ಇದು ಮಾಡಿದರೆ ನಾವು ವಾಪಸ್ ತಗೊಳ್ತಾನೆ ಇರಲಿಲ್ಲ. ನಮಗೆ ಆ ಥರ ಏನು ಹೇಳಿಲ್ಲ. ಭಾಳ ಬೇಜಾರಾಗಿ ಕರೆದಿದ್ದರು, ಮಾತಾಡಿದರು. ನೋಡಪ್ಪ ಈ ಥರ ಆಗಿದೆ, ನನಗೆ 1 ವರ್ಷ ಕೊಡಲಿಲ್ಲ, ನಾನು ಆ ಟೈಮಲ್ಲೆಲ್ಲ ಹಾಗೇ ಇದ್ದೆ. ಇವತ್ತು ನಿಮಗೆ ಆಗಿಲ್ಲ, ನಾನು ಮುಖ್ಯಮಂತ್ರಿ ಆಗೇನೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಧೈರ್ಯ ತುಂಬಿದ್ದಾರೆ. ಅವರಿಗೋಸ್ಕರ ಪಕ್ಷಕ್ಕೋಸ್ಕರ ನಾವು ಇವತ್ತು ತ್ಯಾಗ ಮಾಡಿದ್ದೀವಿ. ಓಕೆ, ಕೊನೆಯದಾಗಿ ಈ ಹಿಂದೆ ಇದ್ದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರಲಿಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಅಸಮಾಧಾನ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನೋಡಿ, ಆವಾಗ ಫಸ್ಟ್ ಟೈಮ್ ಎಲ್ಲ ಆಗಿರ್ಬೇಕಾದ್ರೆ ಯಾವುದೇ ಗೊಂದಲ ಇರಲಿಲ್ಲ. 2ನೇ ಟೈಮ್ ಮಾಡಬೇಕಾದ್ರೆ ಅಧಿಕಾರಿಗಳು ಎಲ್ಲರಿಗೂ ಅವಕಾಶ ಕೊಡಬೇಕನ್ನೋದು ಭಾಳ ಜನರಿಗೆ ಇತ್ತು. ತಮ್ಮ ಬೇಕಾದವರಿಗೆಲ್ಲ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವ ಗೊಂದಲ ಇಲ್ಲ. ಈ ಗೊಂದಲ ಕಾರಣ ಏನು ಅಂತ ಹೈಕಮಾಂಡ ಅಥವಾ ಏನಾದರೂ ಇಲ್ಲೇ ಏನಾದರೂ ಲೀಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಬದಲಾವಣೆ ಯಾರ್ಯಾರು ಪ್ರಬಲ ಇದ್ದಾರೆ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಗೊಂದಲ ಪ್ರಾಬ್ಲಮ್ ಆಗಿದೆ. ಕೊನೆಯದಾಗಿ ಅಸಮಾಧಾನ ಇರುವಂತಹ ಶಾಸಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗಾಗಲೇ KPCC ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ ಕಾರ್ಯಕರ್ತರು. ಏನು ಹೇಳ್ತೀರಾ ಕೊನೆಯದಾಗಿ? ಇಲ್ಲ, ನಾನು ಅವ್ರಿಗೆ ಹೇಳೋದು ಅಷ್ಟೇ, ಆಗೋಗಿದೆ. ನಾವು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಇದೆ. ಯಾವುದೇ ಗೊಂದಲ ಆಗದೇ ಮುಂದೆ ಸರ್ಕಾರವನ್ನು ಗಟ್ಟಿ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ಒದ್ದಾಗಿ ಮುಖ್ಯಮಂತ್ರಿ ಸಲಹೆ ಮೇಲೆ ಹೋಗೋದು ಒಳ್ಳೆಯದು ಅನಿಸ್ತದೆ. ಓಕೆ, 2028ಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರ ಕಾರ್ಯಕ್ರಮಗಳು ಅಥವಾ ಪಕ್ಷವನ್ನು ನಡೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಕಾರ್ಯಚಟುವಟಿಕೆಗಳು? ಅದು ಭಾಳ ಹೆಂಗೂ ಮಂತ್ರಿ ಸ್ಥಾನ ತಪ್ಪೋಗಿದೆ. ಇನ್ನು ನನಗೆ ಮಂತ್ರಿಗಳೇ ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳೇ, ಅವ್ರ ನೇತೃತ್ವದಲ್ಲಿ ತಂಡ ರೆಡಿ ಮಾಡಿಬಿಟ್ಟು ಕ್ಷೇತ್ರದಲ್ಲಿ ಹೆಚ್ಚು ಓಡಾಡ್ತೇನೆ, ಕ್ಷೇತ್ರ ಭದ್ರಗೊಳಿಸ್ತೇನೆ. ಎಸ್, ಓಕೆ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.